ಈಗ ನನ್ನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಮೇಡಮ್, ವೈಜ್ಞಾನಿಕವಾಗಿ ತಿಳಿಯೋಣ ಹಾಗೂ ಆಧ್ಯಾತ್ಮಿಕ ಚಿಂತೆನೂ ಕೂಡ ಇದರಲ್ಲಿ ಇದ್ದೇ ಇರುತ್ತೆ ಅಂತ ನನ್ನ ಭಾವನೆ. ಯಾವ ಒಂದು ಕಾರಣಕ್ಕೆ ಋತುಮತಿಯಾದ ಮೊದಲನೇ ದಿನ ಸುಮಾರು ಕಡೆ ಸುಮಾರು ರೀತಿಯ ನಮ್ಮ ದೇಶದಲ್ಲಿ ಹಲವಾರು ಜಾತಿ ಮತಗಳು ಇರೋದ್ರಿಂದ ಕೆಲವು ಕಡೆ ಹೆಣ್ಮಕ್ಳನ್ನ 5-6 ದಿನ ಮನೆ ಒಳಗಡೆ ಬಿಟ್ಕೊಡಲ್ಲ, ಒಂದು ಗುಡಿಸಲನ್ನ ಮಾಡಿ ಹೊರಗಡೆ ಕೂರಿಸ್ತಾರೆ, ಊಟ ತಿಂಡಿಯಿಂದ ಹಿಡಿದು ತನ್ನ ಮನೆಯ ಮಗಳಿಗೆ ಎಲ್ಲೋ ಒಂದು ಕಡೆ ಹೊರಗಿನ ಥರ ನೋಡ್ಕೊಳ್ತಾರೆ. ಇದಕ್ಕೆ ಕಾರಣ ಏನು? ಅದರ ಜೊತೆಯಲ್ಲಿ ಈಗಿನ ಕಾಲದಲ್ಲೂ ಸಹ ಈ ಪದ್ಧತಿಯನ್ನು ಪಾಲನೆ ಮಾಡಬೇಕಾ ಅಥವಾ ಬೇಡವಾ? ಯಾಕೆ ಸಪ್ರೇಟ್ ಆಗಿ ಇಡ್ತಾರೆ ಆ ಟೈಮಲ್ಲಿ? ಆ ಮಗುವಿಗೆ ಸೋಂಕು ತಗಲಬಾರ್ದು ಅನ್ನೋದು ಆ ಟೈಮಲ್ಲಿ ಒಂದಿರುತ್ತೆ. ಜೊತೆಯಲ್ಲಿ ಆಗ ಹಿಂದೆ ಬರ್ತಾ ಇದ್ದ ಸೋಂಕು ಅಂತಂದರೆ ಅದರಲ್ಲಿ 2 ವಿಧವಾಗಿ ಇರುತ್ತೆ. ಒಂದು ಬಂದು ಗಾಳಿ ಈ ಹೊರಗಡೆದು ಶೀತ ಸೇರಬಾರ್ದು ಅಂತ ಒಂದು ಪದ್ಧತಿ ಆದರೆ, ಅಂದರೆ ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಆ ಮಗು ತುಂಬ ಬಾಡಿ ಬಿಸಿ ಇರಬೇಕು ಅನ್ನೋದಕ್ಕೋಸ್ಕರ ಒಂದು ಪದ್ಧತಿ ಆದರೆ, ಇನ್ನೊಂದು ಬೇರೆ ಆಚಾರ ವಿಚಾರಗಳು ತಿಳಿದಿರೋದು ಗಾಳಿ ಸೋಂಕಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಆಗ ಹಸಿ ಮೈ ಅಂತಲೂ ಹೇಳ್ತಾರೆ. ಬಟ್ ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಆ ಮಗುವಿಗೆ ಸೋಂಕು ತಗಲಬಾರ್ದು ಆ್ಯಂಡ್ ಆ ಮಗು ಹೈಜೀನ್ ಮೇಂಟೈನ್ ಮಾಡಬೇಕು ಈಗಲಿಂದನೇ ಅನ್ನೋದಕ್ಕೋಸ್ಕರ ಆ ಒಂದು ಇದರಲ್ಲಿ ಹಾಕಿ, ಮತ್ತು ಈ ಒಂದು ಹೆಣ್ಣು ಆಗಿದ್ದಾಳೆ, ಅವಳಿಗೆ ಈಗ ಜವಾಬ್ದಾರಿ ಬಂದಿದೆ, ಸಾಮಾನ್ಯವಾದ ಬಾಲ್ಯ ಇವಾಗಿಲ್ಲ ಅವಳಿಗೆ ಅನ್ನೋದನ್ನ ಆಕೆಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಆ ಒಂದು ಪದ್ಧತಿನ ಆಗ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಆ ಮಗುಗೆ ನಾನು ಈಗ ಹೇಳ್ದಂಗೆ 1 ವರ್ಷ ಖಂಡಿತ ಆ ಮಗುಗೆ ಶೀತದ ಆಹಾರಗಳಿರ್ಬೋದು, ಅಥವಾ ಬೇಗ ತಣ್ಣೀರೆಲ್ಲ ಕೊಟ್ಬಿಟ್ಟು ನಾರ್ಮಲಾಗಿ ಬಿಟ್ಬಿಡ್ತಾರೆ. ಅದೆಲ್ಲ ಮಾಡಿದಷ್ಟು ಏನಾಗುತ್ತೆ, ಅವರಿಗೆ ಮುಂದೆ ಮಂಡಿ ನೋವು ಮತ್ತು ಮೆನೋಪಾಸ್ ಹೋಗ್ತಾರಲ್ಲ, ಮೆನೋಪಾಸ್ ಹೋದಾಗಲೂ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಹಿಂದೆ ಇದೇ ಥರ 1 ವರ್ಷ ತನಕ ಮಾಡಿಕೊಂಡು ಆ ಮಗುವಿಗೆ ತುಂಬ ಕೇರಿಂಗ್ ಮಾಡಿಕೊಂಡು ಎಲ್ಲ ಮಾಡಿರೋ ಹೆಣ್ಮಕ್ಳನ್ನ ಬಹುಶಃ ನೀವು ನೋಡಿರ್ತೀರ. 10 ಮಕ್ಕಳು 7-8 ಮಕ್ಕಳನ್ನ ಹಡೆದಂಥ ತಾಯಿದಿರು ಇವತ್ತು ಇದ್ದಾರೆ. ಆದರೆ ಇವತ್ತಿನ ಮಕ್ಕಳು ಏನಾಗತ್ತೆ, ನಾವು ಆಧುನಿಕತೆಗೆ ಮರಳಾಗಿದ್ದೀವಿ, ನಾವು ಹಾಗಿದ್ದೀವಿ ಹೀಗಿದ್ದೀವಿ ಅದೆಲ್ಲ ಏನು ನಂಬಂಗಿಲ್ಲ, ನಾವು ತಿಂತಿರೋದು ಹೆಲ್ದಿ ಫುಡ್ ಅಂತ ಹೇಳೋರು ಹಾಸ್ಪಿಟಲಲ್ಲಿ ಏನಾದರೂ ಒಂದು PCOD ಅಂತ ಅದು ಇದು ಅಂತ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ನ ಹೇಳ್ತಾ ಇರ್ತಾರೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಋತುಮತಿಯ ಮೊದಲನೇ ದಿನದಿಂದ ಹಿಡಿದು ಅವರ ಜೀವನ ರೂಪುಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತಂದೆ ತಾಯಿಗಳು ಇದನ್ನು ಮುಕ್ತವಾಗಿ ಮಕ್ಕಳ ಹತ್ರ ಕೂಡ ಮಾಡಬೇಕು. ಬಿಕಾಸ್ ಎಜುಕೇಷನ್ ಮಕ್ಕಳಿಗೆ ಈ ವಿಚಾರದಲ್ಲಿ ಬೇಕೇ ಬೇಕು. ಋತುಮತಿ ಆದ ತಕ್ಷಣದಿಂದ ಸುಮಾರು ಜನ ತಂದೆ ತಾಯಿಗಳಿಗೆ ಒಂದು ರೀತಿಯ ಭಯ ಕಾಡುತ್ತೆ ಮೇಡಮ್. ಅಂದರೆ ಆ ಟೈಮಿಂಗ್ ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗೂ ಇದನ್ನು ಒಂದು ರೀತಿಯಲ್ಲಿ ಸೂತಕ ಅಂತಲೂ ಕರೀತಾರೆ. ಕೆಲವರು 11ರಿಂದ 16 ದಿನದೊಳಗಡೆ ಒಂದು ಕಾರ್ಯಕ್ರಮ ಮಾಡಿ ಎಲ್ರಿಗೂ ಹೇಳಿ ಇದಕ್ಕೆ ಒಂದು ದೊಡ್ಡದಾಗಿರೋ ಫಂಕ್ಷನ್ ಕೂಡ ಮಾಡ್ತಾರೆ. ತುಂಬ ಕೆಲವು ಕಡೆ ಅಂತೂ ವಿಜೃಂಭಣೆಯಿಂದ ನನ್ನ ಮಗಳು ಹೆಣ್ಣಾದ್ಲು ಅಂತ ಹೇಳಿ ಸಂತೋಷದಿಂದ ಎಷ್ಟೆಷ್ಟೋ ಲಕ್ಷಗಳನ್ನ ಖರ್ಚು ಮಾಡಿ ಕಾರ್ಯಕ್ರಮಗಳನ್ನ ಮಾಡೋರು ಇದ್ದಾರೆ, ಅಥವಾ ಸಿಂಪಲಾಗಿ ಮಾಡೋರು ಇದ್ದಾರೆ. ಈ ವಿಚಾರಕ್ಕೆ ಬಂತು ಅಂತಂದರೆ ಮೇಡಮ್, ಈಗ ಋತುಮತಿಯ ಆದಾಗ ಎಸ್ಪೆಷಲಿ ಆ ಹೆಣ್ಣಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳು ತನ್ನ ದೇಹದಲ್ಲಿ ಆಗ್ತಾ ಬರ್ತಾ ಇರುತ್ತೆ? ಆಕೆಗೆ ಆ ಸಮಯದಲ್ಲಿ ಸ್ವಲ್ಪ ಭಯ ಇರುತ್ತೆ. ಭಯದ ಜೊತೆಗೆ ಆಕೆ ಮನಸ್ಸು ಏನು ಹುಡುಕ್ತಾ ಇರುತ್ತೆ ಅಂತಂದರೆ, ಈಗಾಗಲೇ ನಾನು ಹೇಳ್ದಂಗೆ ಕೇರಿಂಗ್ ಬೇಕು ಅಂತ, ನರ್ಸರಿಂಗ್ ಮಾಡೋದನ್ನ, ಮತ್ತು ತನಗೆ ತನ್ನ ಮೇಲೇ ಒಂದು ಅಭದ್ರತೆ ಇರುತ್ತೆ. ಆ ಟೈಮಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ, ನಿಂಗೆ ಏನೂ ಆಗಲ್ಲ, ಇದು ನಿನ್ನ ದೇಹದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು ಅಷ್ಟೇ. ಅದನ್ನು ಹೇಳ್ಕೊಳಕ್ಕಾಗ್ದಿರ ಆ ಮಗು ಕೋಪ ತಾಪ ಆಪೋಸಿಟಾಗಿ ಮಾತಾಡೋದು, ಕೆಲವೊಂದು ಬದಲಾವಣೆಗಳು ನಮಗೆ ಅದು ಗೊತ್ತಾಗತ್ತೆ ಆ ಮನೇಲಿ ಮಗು ಮುಂಚೆ ಇರೋ ಥರ ಇಲ್ಲ ಅಂತ ಹೇಳಿ. ಆಗ ಧೈರ್ಯ ಹೇಳಬೇಕು ಆ ಮಗುಗೆ. ನರ್ಸರಿಂಗ್ ವೆರಿ ಇಂಪಾರ್ಟೆಂಟ್, ಅದನ್ನು ನಾನು ಈಗಾಗಲೇ ಹೇಳ್ದಂಗೆ. ಆ್ಯಂಡ್ ಯಾಕೆ ಅಂತಂದರೆ ಹೆಣ್ಮಕ್ಳು ತುಂಬ ಸೆನ್ಸಿಟಿವ್ ಇರ್ತಾರೆ. ಗಂಡು ಮಕ್ಕಳಾದರೆ ಏನು ಮಾಡ್ತಾರೆ, ಏನಾದರೂ ತಪ್ಪಾದಾಗ ಅಥವಾ ಏನು ಮಾಡಿದರೆ ಅದನ್ನು ಬೇರೆಯವ್ರ ಮೇಲೆ ತೋರಿಸ್ಕೊಳ್ತಾರೆ. ಬೇರೆಯವ್ರ ಮೇಲೆ ತೋರಿಸ್ಕೊಂಡು ಆ ಒತ್ತಡನ ಕಳ್ಕೊಂಡು ಬಿಡ್ತಾರೆ. ಅದೇ ಹೆಣ್ಮಕ್ಳು
ತಮ್ಮನ್ನೇ ತಾವು ಶಿಕ್ಷೆ ಮಾಡ್ಕೊಳ್ತಾರೆ, ಅಷ್ಟು ಸೆನ್ಸಿಟಿವ್ ಇರ್ತಾರೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅವ್ರನ್ನ ಬಲಗೊಳಿಸ್ಲಿಕ್ಕೋಸ್ಕರ ಅವರು ದೇಹಾರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಹೇಳಿದ್ನಲ್ಲ 11 ವರ್ಷದಿಂದ 15 ವರ್ಷದ ತನಕ ನಾವು ಎಷ್ಟು ಸೂಕ್ಷ್ಮತೆಯಿಂದ, ಎಷ್ಟು ಭದ್ರತೆಯನ್ನು ಕೊಟ್ಟು, ಎಷ್ಟು ಪೌಷ್ಟಿಕಾಂಶದ ಆಹಾರಗಳು, ಈಗ ಡ್ರೈ ಫ್ರೂಟ್ಸ್ ಇರ್ಬೋದು ಆ ಸಮಯದಲ್ಲಿ ಕೊಡ್ತಾರೆ. ಏನಂತಂದರೆ ಹೆಚ್ಚು ಆ ಮಗುವಿಗೆ ಕಬ್ಬಿಣಾಂಶ ಇರುವಂಥ ಆಹಾರಗಳಿರ್ಬೋದು, ಅಥವಾ ಕ್ಯಾಲ್ಶಿಯಂನಂಥ ಆಹಾರಗಳಿರ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಇರ್ಬೋದು. ಪ್ರತಿಯೊಂದು ಕೊಟ್ಟ ಆ ಮಗುಗೆ ನಾವು ಎಷ್ಟು ಒಂದು ಹಳ್ಳೀಲಿ ಹೇಳ್ತೀವಿ ಅದನ್ನು, ಆ ಮಗುಗೆ ಬಾಣಂತನ ಅಂತ ಹೇಳ್ತಾರೆ ಆ ಮಗುಗೆ. ಈ ನಾವು ಹೆಣ್ಮಕ್ಳಿಗೆ 2 ಟೈಮ್ಸ್ ಇದು ಬರುತ್ತೆ ಒಂದು ಅವಧಿಲಿ. ಒಂದು ಆಕೆ ಮಗುವಿಗೆ ಜನ್ಮ ಕೊಟ್ಟಾಗ, ಇದು ಬಂದು ಋತುಮತಿ ಆದಾಗ. ಸೊ ಆಗೆಲ್ಲ ನಾವು ಆ ಮಗು ಏನು ತಿಂದು ಬೆಳೆದಿರ್ತಾರೆ, ಎಷ್ಟು ದಷ್ಟಪುಷ್ಟವಾಗಿ ಆರೋಗ್ಯವಾಗಿದ್ದರೆ ಒಂದು ಮನೆಗೆ ಆ ಮಗು ಹೋದಾಗ, ಅಂದರೆ ಹೇಳ್ತೀವಿ ಒಂದು ಹೆಣ್ಣು ಆರೋಗ್ಯವಾಗಿದ್ದರೆ ಆ ಮನೆ ಯಾವತ್ತೂ ಸದೃಢವಾಗಿರುತ್ತೆ ಅಂತ. ಎಲ್ಲಿ ಆ ಮನೇಲಿ ಹೆಣ್ಮಗು ಯಾವಾಗಲೂ ಕಾಯಿಲೆ ಅದು ಇದು ಅಂತಿದ್ರೆ ಯಾಕೆ ಗಂಡಸ್ರಿಗೆ ಅದು ಇಷ್ಟ ಆಗತ್ತೆ. ಸೊ ಹಾಗಾಗಿ ಗಂಡು ಮಕ್ಕಳು ಕೂಡ ಆ ಹೆಣ್ಮಕ್ಳನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಈಗ ನಾ ಹೇಳ್ತಾ ಇರೋದು ಇದು ಬಂದು ಅಂದ್ಕೊಳ್ತಾರೆ ಈಗ ಒಂದು 6 ತಿಂಗಳು ಮಾಡಿ ಬಿಟ್ಬಿಟ್ರೆ ಆಯ್ತಾ ಅಂತ. ಇಲ್ಲ, ಪ್ರತಿ ಸಲ ಆಕೆಗೆ ಋತುಚಕ್ರ ಆಗ್ತಾ ಇದ್ದಂಥ ಸಮಯದಲ್ಲಿ, ಆ ಪೀರಿಯಡ್ಸ್ ಬಂದಂಥ ಸಮಯದಲ್ಲೂ ಕೂಡ ಆಕೆಗೆ ಹಿಮೋಗ್ಲೋಬಿನ್ ಇರ್ಬೋದು ಅಥವಾ ಕ್ಯಾಲ್ಶಿಯಂ ಇರ್ಬೋದು, ಪ್ರತಿಯೊಂದೂ ಆಕೆಗೆ ಒಳ್ಳೆಯ ಆಹಾರ ಸಿಗ್ತಾ ಇದೆಯಾ ಅನ್ನೋದು ಕೂಡ ಗಂಡು ಮಕ್ಕಳ ಜವಾಬ್ದಾರಿ. ಯಾಕಂದರೆ ಹೆಣ್ಣು ಹೇಗೆ ಅಂತಂದರೆ ಆಕೆ ಜನ್ಮದಾತೆನೂ ಕೂಡ ಕೊನೆಯಲ್ಲಿ ಮೋಕ್ಷ ಕೊಡೋಳು ಆಕೆನೆ ಹೆಣ್ಣು. ಹೆಣ್ಣಿಲ್ಲ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ. ಮತ್ತು ಗಂಡು ಆಕೆಯನ್ನು ಸರಿಯಾಗಿ ಕನ್ವಿನ್ಸ್ ಮಾಡಿಲ್ಲ ಅಂದರೆ ಆ ಗಂಡಿನ ಬಾಳು ಎಷ್ಟು ದುರಂತಮಯವಾಗಿರುತ್ತೆ ಅಂದರೆ ಅದನ್ನು ಊಹೆ ಮಾಡ್ಕೊಳ್ಳಲಿಕ್ಕೂ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ನಾವು ಒಂದು ಮನವರಿಕೆ ಮಾಡಿಬಿಟ್ಟು ಇದು ಹೀಗೆ ಅದಾಗೆ ಅಂತ ನೀವು ಕರೆಕ್ಟಾಗಿ ಅವ್ರಿಗೆ ತುಂಬಿಟ್ರೆ ಆ ಹೆಣ್ಮಕ್ಳು ಗಂಡಿಗಿಂತ ಹೆಚ್ಚು ಸಾಮರ್ಥ್ಯ ಅಂತ ಈಗಾಗಲೇ ಹೇಳ್ದಲ್ಲ, ಎಲ್ಲ ಕೆಲಸ ಅವರೇ ಮಾಡಕ್ಕೆ ಬಿಡ್ತಾರೆ. ಬಟ್ ಇವಾಗ ಎಷ್ಟೊಂದು ನಾವು ಸಮಾಜದಲ್ಲಿ ಏಳು ಬೀಳುಗಳನ್ನ ನೋಡ್ತಾ ಇರೋದೇ ಇದೆ. ಗಂಡ ಹೆಂಡತಿ ರಾಜಿ ಆಗಲ್ಲ, ಕನ್ವಿನ್ಸ್ ಆಗಲ್ಲ. ಸೊ ಆದಷ್ಟು ಗಂಡು ಮಕ್ಕಳಾಗ್ಬಿಟ್ರೆ ಹೆಣ್ಮಕ್ಳು ಏನು ಬೇಕಾದರೂ ಫೇಸ್ ಮಾಡ್ತಾರೆ. ಇನ್ನು ಈ ಋತುಮತಿ ಆದ ಮೊದಲನೇ ದಿನದಿಂದ ಹಿಡಿದು ಈ 16 ದಿನ ಅಥವಾ 16 ದಿನ ತುಂಬ ಕ್ರೂಷಿಯಲ್ ಟೈಮ್ ಅಂತ ಹೇಳ್ತಾರೆ. ಯಾವ್ಯಾವ ರೀತಿ ಫುಡ್ಗಳನ್ನ ತೊಗೊಂಡ್ರೆ ತುಂಬ ಹೆಲ್ತಿಯಾಗಿರ್ತಾರೆ ಮೇಡಮ್? ಈಗ ಏನಾಗುತ್ತೆ ರಂಜಿತ್, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಇರುತ್ತೆ. ಕೆಲವು ಕಡೆ ಏನಾಗುತ್ತೆ, ಕಾಮನ್ನಾಗಿ ಎಲ್ಲ ಕಡೆ ಮೆಂತ್ಯದ ಹಿಟ್ಟು ಅದೆಲ್ಲ ಕೊಡ್ತಾರೆ. ಉದ್ದು ಏನು ಕೊಡ್ತಾರೆ ಅಂತಂದರೆ ಆ ಮಗು ಸ್ವಲ್ಪ ಮೈ ಕೈ ತುಂಬಿಕೊಂಡು ದಷ್ಟಪುಷ್ಟವಾಗಿ ಆಗಬೇಕು, ಮುಖದ ಸೌಂದರ್ಯ ಹೆಚ್ಚಲಿಕ್ಕೆ ಈ ಉದ್ದು ಸಹಾಯ ಮಾಡುತ್ತೆ. ಆ್ಯಂಡ್ ಈಗ ಬಿಸಿನೀರು ಮಗುಗೆ ಶೀತ ಹಿಡಿಬಾರ್ದು, ಅಥವಾ ಕೆಲವು ಮಕ್ಕಳಿಗೆ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಆ ಟೈಮಲ್ಲಿ ಆ ಮಗುವಿಗೆ ಕಡಿಮೆ ಮಾಡ್ತಾರೆ. ಬಿಕಾಸ್ ಕೆಲವೊಂದು ಕಡೆ ಆ ಮಗುಗೆ ಏನಾಗುತ್ತೆ, ಹೊಟ್ಟೆ ಹತ್ರನೋ ಅಥವಾ ಈ ಶೋಲ್ಡರ್ಸ್ಗೆ ಅಲ್ಲೆಲ್ಲ ಏನಾಗುತ್ತೆ ಬರೇ ಅಂದರೆ ರ್ಯಾಷಸ್ ಥರ ಆಗುತ್ತೆ. ಸೊ ಹಾಗಾಗಿ ಆಗ ಆಕೆ ಮಾಡುವ ಒಂದು ಅಥವಾ ಆಕೆ ಸೇವಿಸುವಂಥ ಆಹಾರ ತುಂಬಾ ಎಲ್ಲ ಸಮೃದ್ಧವಾಗಿ ಎಲ್ಲ ವೈಟಮಿನ್ಸ್ಗಳು ಇರಬೇಕು. ಅದನ್ನು ನೋಡ್ಕೊಳ್ಳೇಬೇಕು ಅವರು. ವೆರಿ ನೈಸ್ ಮೇಡಮ್. ಸೊ ವರಾಯಿ ಕ್ಲಿಪ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಪ್ರೀತಿನ ತೋರಿಸಿ ಹೋಗಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹೆಣ್ಮಕ್ಳಿಗೆ ಜಯವಾಗಲಿ.